ಯಾರ ಮನೆಗೂ ಹೋಗಲ್ಲ, ಯಾವ ಊರಿಗೂ ಹೋಗಲ್ಲ. ಹೌದು. ಈ ದೇವರುಗಳ ಮನೆಗೆ ಬರಬೇಕಾದ್ರೆ ಒಂದು ಕಾರಣದ. ಏನಾದ್ರಿಪ್ಪ? ಎಲ್ಲಾ ದೇವರುಗಳು ಇವತ್ತು ಒಂದೇ ಗದ್ದಿಗೆ ಮ್ಯಾಗ ಕುಂದ್ರಬೇಕಾದ್ರೂ ಒಂದು ಕಾರಣ. ಹೌದು ಬಸಣ್ಣ, ಓರಿ ಒಬ್ಬ ಭಕ್ತನ ಮನೆಗೆ ದೇವರು ಬರಬೇಕಾದ್ರ 10 ವರ್ಷ ಆದ್ರೆ ದೇವರು ಬಂದಿರಲ್ಲ, 20 ವರ್ಷ ಆದ್ರೆ ದೇವರು ಬಂದಿರಲ್ಲ, ಒಂದೊಂದು ತೆಲಿನೇ ಹೋಗಿರ್ತಾವ, ದೇವರು ಅವ್ರ ಮನೆಗೆ ಬಂದಿರಲ್ಲ. ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಬಾಬಾ? ಮುಂದ ಎಷ್ಟೋ ವರ್ಷ ಕಾಲನ ಕಳೆದ ನಂತರ ಅವ್ರ ಮನೆಗೆ ದೇವರು ಬರ್ತಾನ. ಕೂಡು ಕಾಲಿದ್ದಾಗ ಯಾಕೆ ಬಂದಿರ್ತಾನ? ಯಾಕ್ರಿಪ್ಪ? ದೇವರ ಮನಸ್ಸ, ಭಕ್ತರ ಮನಸ್ಸು ಯಾವತ್ತು ಕಲಿತಾರ ಅವತ್ತ ಭಕ್ತನ ಮನೆಗೆ ದೇವರು ಬರ್ತಾನೆ. ಆತ್ಮೀಯ ಬಂಧುಗಳೇ, ಅವತ್ತ ಭಕ್ತನ ಮನೆಗೆ ದೇವರು ಬರ್ತಾನೆ. ಹೌದು. ಏನು ದೇವ್ರ ಮನಸ್ಸ ಭಕ್ತನ ಮನಸ್ಸ ಒಂದಾಯ್ತಂದ್ರ ದೇವ್ರು ಬರ್ತಾನ. ಹೌದು ಹೌದು, ಟೀಕದ ಮಾತು. ಅದಕ್ಕೆ ಬಸಣ್ಣ ಇರ್ಲಿ. ಏನ್ರಿ? ಯಾಕಂದ್ರ ಸಭಾ ಚಿಕ್ಕದಿದ್ರು ಹೌದೇರೆ ಬೌದ್ಯಾಳ ಸಂಘದಿಂದ ಮತ್ತು ಹಡ್ಲಿಗೆರೆ ಸಂಘದಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕಂತ ಕೇಳ್ರಿ. ಯಾಕೆ ಹೇಳಕತ್ತೀರಿ ನಿಮ್ಮ ಹೌದರಿಗೆ? ಇದನ್ನ ನಾವು ಹಿಂಗ ಅದಿವತ್ತು ಹೇಳಕತ್ತಿಲ್ಲ. ಹೌದು. ಇತ್ತಿತ್ತಲಾಗ ಹಾಡಿಕೆ ಮಾಡ್ಲಕತ್ತೀವಿ. ನಮಗೆ ಎಷ್ಟು ಹಾಡಿಕೆ ಅದಾವ ಅಣ್ಣಾಜಿ? ಒಟ್ಟು ಹಗಲತ್ತೆ ಬುಕ್ ಅದಾವ್ರಿ. ಹೌದು. ಯಾಕೆ ಹಗಲತ್ತ ಬುಕ್ ಅದಾವಂದ್ರ ಯಾಕ್ರಿ? ರಾತ್ರಿ ಯಾರು ಢೊಳ್ಳಿನ ಪದ ಕೇಳಕ್ಕೆ ಬರೋದಿಲ್ಲ. ಹೌದು. ಹಗಲಿಟ್ರೆ ಒಂದು 4 ಮಂದಿ ಕುಂದಿರ್ತಾರ ಅನ್ನುವಂತ ಅಪೇಕ್ಷೆ ಇಟ್ಕೊಂಡು ಹಗಲು ಇಡ್ಲಕತ್ತಾರ. ನೋಡ್ರಿ, ಈ ನಮ್ಮ ಬಳಗ ಕುಂದ್ರ ದ್ವಾರದಲ್ಲಿವ. ನಿಮ್ ಬಳಗ ಯಾಕೆ ಕೂತದ್ರಿ? ಅವ್ರು ಯಾಕೆ ಕೂತಾರ ನಿಮಗ್ ಗೊತ್ತಿಲ್ಲಪ್ಪ. ಯಾಕೋ? ಬಂಗಾರಿ, ಪುಟ್ಟಗೌರಿ, ಶಿಂಗಾರಿ, ಧಾರಾವಳಿ ಎಲ್ಲ ಮುಗಿದವು ಬಂದಾರ. ಮಗನ ಅವ್ ನಮ್ಮ ಕಡೆ. ಹೌದು. ನಮ್ಮ ಕಡೆ ಹೂಮತಿ ಲತಾ ಇದೇನು ಮತ್ತ ಹಣೇನಿ ಹುಡ್ಕೊಳ್ಳಿ. ಅವು ನಾಗತ್ತಾಳಗ ಅವು ಚಿಗ ಅವ್ ನಮ್ಮ ಭಾಗದಾಗ. ಇಲ್ಲಿ ಎಲ್ಲಾರು ಇವತ್ತು ನನ್ನಪ್ಪ ಬೀರ ದೇವರ ಮಾಯಮ್ಮ ದೇವಿ ಜಾತ್ರಾ ಮಾಡ್ಬೇಕಂತ ಎಲ್ಲಾರು ಕೂಡಿರಿ. ಬಸಣ್ಣ ಹೆಂಗ್ ಕೂತಾರಿ? ಕೂಡಿರ್ತಕ್ಕಂತ ಎಲ್ಲಾ ನನ್ನ ಗುರು ಹಿರಿಯರಿಗೂ ಮತ್ತು ನನ್ನ ತಾಯಿ ಬಳಗಕ್ಕೂ, ಸಣ್ಣವ್ರಿಗೆ ಮತ್ತು ದೊಡ್ಡವ್ರಿಗೆ, ಬೂದ್ಯಾಳ ಸಂಘದಿಂದ 2ನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ. ಹೌದು ಗಪ್ಪ ಅಣ್ಣ. ಬಸಣ್ಣ, ಓ ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ತಾರೆ. ಏನ್ ಹೇಳಿರಿಪ್ಪ? ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಹೌದು. ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ. ದಾನ ನಿಮ್ಮ ದಾನವನ್ನು ಉಂಡು ಅನ್ಯರನ್ನ ಹೊಗಳುವ ಕುನ್ನಿಗಳಿರ. ಹೌದು. ನಾ ಕಾಣೆ ರಾಮನಾಥ್. ಹೌದು. ಜಗತ್ತಿನದಾಗ ಹೌದು ಇಷ್ಟು ಮಂದಿ ಹಿರಿಯರ ಕೂಡಿರಿ. ಎದ್ದೋರಿ ಬಸ್ಸು. ಓ ಶಾಂತ ಹೋಲಿ ಏಣ. ಒಂದ್ 5 ನಿಮಿಷ ಕೈ ಮುಗಿತೀನಿ. ಇಟ್ಟು ಎಲ್ಲ ತಾಯಿದೇರು ಕೂಡಿರಿ. ಪ್ರತಿನಿತ್ಯ ಇವತ್ತು ಚಂತನ ಜಾತ್ರೆ ಮಾಡೋದಾದ, ನಾಳೆಗೆ ಜಾತ್ರೆ ಮುಗಿತು. ಹೌದು. ಎಲ್ಲಿತನ? ನಿಮ್ಮ ಕಾಯಕಕ್ಕೆ ನೀವು ಹೋಗ್ತೀರಿ. ಯಾಕ? ಹೌದು. ಹೊಲ ಗಳಿಸಬೇಕಾಗ್ಯಾದ, ಮನಿ ಗಳಿಸಬೇಕಾಗ್ಯಾದ, ರೊಕ್ಕ ಗಳಿಸಬೇಕಾಗ್ಯಾದ, ಮಕ್ಕಳಿಗೆ ಆಸ್ತಿ ಮಾಡಿಡಬೇಕಾಗ್ಯಾದ. ಹೌದು. ಇದು ಪ್ರಪಂಚ. ಹೌದು. ದುಡಿಲೇಬೇಕು. ದುಡಿದ್ರೆ ಹೊಟ್ಟೆ ತುಂಬುತ್ತದೆ, ಇಲ್ಲಿಕ್ಕಂದ್ರೆ ಇಲ್ಲ. ಹೌದು. ಟೀಕ ಮಾತ. ಇದು ತಪ್ಪಣೋದಿಲ್ಲ. ನಮ್ಮ ಮತ್ತು ನಿಮ್ಮಲ್ಲಿ ಒಂದು ಸಣ್ಣದಾದ ಅಹಂಕಾರ ಅದ. ಅದು ಎಂತಾದ್ರಿಪ್ಪ ಅಹಂಕಾರ? ಈ ಹೊಲ ನಾ ಗಳಿಸಿನಿ, ಮನಿ ನಾ ಗಳಿಸಿನಿ, ಹೌದು, ರೊಕ್ಕ ಗಳಿಸಿನಿ, ಹೌದು, ಬೆಳ್ಳಿ ಬಂಗಾರ ಧಾನ್ಯ ದೌಲತ್ ಎಲ್ಲ ಇದು ನನ್ನಿಂದೆ ಆಗ್ಯಾದ. ಹೌದು. ನಮ್ಮಲ್ಲಿ ಬರ್ತದ ಯಾಕ್ರಿ? ಬರ್ತದಲ್ರಿ. ನಾ ಗಳಿಸಿನಿ, ಇದು ಬುಲೋಟ್ ತಂದಿನಿ. ಹೌದಿಲ್ಲ? ಹೌದು. ಅದಕ್ಕೆ ಬಸಣ್ಣ, ಈ ಪ್ರಪಂಚದ ಮ್ಯಾಗ ನಾವು ನೀವು ಏನೂ ಗಳಿಸಲ್ಲ, ಗಳಿಸೋದು ಇಲ್ಲ. ಹೌದು. ಮತ್ತ ತಪ್ಪು ತಿಳ್ಕೊಂಡಿರಿ. ಹೌದು. ಏನ್ರಿಪ್ಪ? ಇವನಿಗೇನೋ ರೊಕ್ಕ ಕೊಟ್ಟು ಕರೆಸಿರಿ, ಅಟ್ಟೆಲ್ಲ ದುಡ್ದು ಆಸ್ತಿ ಮಾಡಿಟ್ಟಿವಿ, ಇವ ಏನೋ ಗಳಸೇ ಇಲ್ಲತ್ತನಲ್ಲ. ಹೌದು, ಗಳಸಲ್ಲ ನಾವು. ಯಾಕವ? ಯಾಕೆ ಕೇಳು. ನಾವೇ ಗಳಿಸಿದೆವು, ಅದು ನಮ್ಮದಿಂದ ಆಗಿತ್ತಪ್ಪ ಅಂದ್ರ ನಾವು ಹೋಗುವಂತ ಸಂದರ್ಭದೊಳಗೆ ಯಾಕೆ ನಮ್ಮ ಸಂಗಾಟ ಬರಲ್ಲ? ಹೌದು. ಟೀಕದ ಮಾತ. ನಾವು ಗಳಿಸಿದ್ ನಾವು ಒಯ್ಬೇಕಲ್ಪ. ನಾವು ಗಳಿಸಿದ್ವಿ, ನಮ್ಮ ಕೈ ಮ್ಯಾಗ ಆಗ್ಯಾದ. ಹೌದು. ಖರೆ ನಮ್ಮ ಕೈ ಮ್ಯಾಗ ಆಗಿದ್ದೆ, ನಮ್ಮ ಸಂಗಾಟ ಯಾಕೆ ಬರೋದಿಲ್ಲ? ಹೌದು. ಹೆಂಡ್ರ ಸಂಬಂಧ ಕಷ್ಟಪಟ್ಟು ರಾತ್ರಿ ಹಗಲ ದುಡ್ದೇವು, ಮಕ್ಕಳ ಸಂಬಂಧ ಕಷ್ಟಪಟ್ಟು ರಾತ್ರಿ ಹಗಲು ತಂದೆ ತಾಯಿ ದುಡ್ದಾರ. ಹೌದು. ಖರೆ ಒಂದಲ್ಲ ಒಂದು ದಿನ ಈ ಮರ್ಕ ಬಿಟ್ಟು ಹೋಗ್ಬೇಕಾದ್ರೆ ನಿನ್ನ ಬಂಧು ಒಳಗ ಎಲ್ಲಿತನ ನಿನ್ನ ಸಂಗಾಟ ಬರ್ತಾರಪ್ಪ? ಕುಣಿತನ ಅಲ್ಲಿ ತನಾನೇ. ಹೌದು. ಅದು ನಿನಗೆ ಇಟ್ರು. ಹೌದು. ಮತ್ತವ್ರು ಹೊಳ್ಳಿ ಬಂದ್ರು. ಹೌದು. ಯಾಕ? ಈ ಮರ್ತ್ಯದೊಳಗ ಮಾನವ ಜನ್ಮ ಹುಟ್ಟಬೇಕಾದ್ರೂ ಕುಲ್ಲಾನೆ ಬಂದಾದ, ಹೊಳ್ಳಿ ಹೋಗಬೇಕಾದ್ರೂ ಕುಲ್ಲಾನೆ ಹೋದ. ಹೌದು. ಆದ್ರ ಒಂದನ್ನ ತಿಳ್ಕೋರಿ,
ಈ ಮರ್ತ್ಯ ಬಿಟ್ಟು ನಾವು ನೀವು ಹೋಗೋಕ್ಕಿಂತ ಮೊದಲ ನಮಗ ಗೊತ್ತಿಲ್ಲಾರ್ದಂಗೆ ನಮ್ಮ ಎಡ್ಡು ಹೋಗಿ ಕೂತಿರ್ತಾವ ಮ್ಯಾಗ. ಏನಿಪ್ಪ? ಏನ್ ಇಟ್ಟು ಗಳಿಸಿರ್ ನೋಡಿ ನೀವು. ಹೌದು. ಇಟ್ಟು ಗಳಿಸೋದಕ್ಕಿಂತ ಅವು ಎರಡು ಗಳಿಸೋದು ಬಹಳ ದೊಡ್ಡದ. ಹೌದು. ಏನು ಗಳಿಸೋದೈತಿ? ರೊಕ್ಕ ರೂಪಾಯಿ ಯಾವಾಗ ನಿಮ್ಮ ಸಂಗಾಟ ಬರೋದಿಲ್ಲ. ಹೌದು. ಪಾಪ. ಹೌದು ಕಾಕ, ದಯವಿಟ್ಟು ನೋಡ್ರಿ ಹೆಂಗ್ ತಿಳ್ಕೊಂಡನ ಕಾಕ, ಇನ್ನ ಹೇಳೇ ಇಲ್ಲ. ಹೌದು. ಪಾಪ ಮತ್ತು ಒಂದು ಪುಣ್ಯ. ಹೌದು. ಯಾವ ಪುಣ್ಯದ ಗಂಟೆ ಹೆಚ್ಚಿಗೆ ಮಾಡ್ಯಾನ ಹಾ, ಅವನಿಗೆ ಸ್ವರ್ಗ ಪ್ರಾಪ್ತಿ ಆಗುತ್ತದ. ಹೌದು. ಯಾವ ಪಾಪದ ಗಂಟೆ ಹೆಚ್ಚಿಗೆ ಗಳಿಸಿಟ್ಟಾನ ಅವನಿಗೆ ನರಕ ಪ್ರಾಪ್ತಿ ಆಗುತ್ತದ. ಟೀಕದ ಮಾತ. ಅದಕ್ಕ ಬಸಣ್ಣ ಏನ್ರಿಪ್ಪ ಜಗತ್ತದೊಳಗ ಒಂದು ಮಾತು ಹೇಳುದದ. ಏನ್ರಿ ಬಾಬಾ? ಬಹಳ ಸೂಕ್ಷ್ಮ ಅದ. ಹೌದು. ಭಕ್ತಿ ಮಾಡಿದ್ರೆ ಹೆಂಗ ಮಾಡ್ಬೇಕು, ಅಂತ ಭಕ್ತಿ. ಸಂಸಾರ ಮಾಡಿದ್ರೆ ಹೆಂಗ ಮಾಡ್ಬೇಕು. ಹೆಂಗ್ರಿಪ್ಪ? ಇದು ಇಲ್ಲಿದೆ, ಬಹಳ ದೂರಿಂದಿಲ್ಲ. ಹೌದು. ಸಂಸಾರ ಮಾಡ್ರಿ ಬ್ಯಾಡ ಅನ್ನೋದಿಲ್ಲ. ಹೌದು. ಇವತ್ತು ನಾವು ಸಂಸಾರ ಮಾಡ್ಲಿಕ್ಕೆ ಹುಟ್ಟಿದೆವು, ಸಂಸಾರಿಕರ ಮನಿ ಒಳಗೆ ಹುಟ್ಟಿದೆವು. ಹೌದು. ನೀವು ಸಂಸಾರ ಮಾಡ್ಬೇಕು, ಸಂಸಾರಿಕರ ಮನಿ ಒಳಗೆ ಹುಟ್ಟಿರಿ. ಹೌದು. ಸಂಸಾರ ಮಾಡಿದ್ರೆ ಹೆಂಗ ಮಾಡ್ಬೇಕು ಅಪ್ಪಾಜಿ? ಹೆಂಗ ಮಾಡ್ಬೇಕ್ರಿಪ್ಪ? ಚಿಕ್ಕು ಹಣ್ಣು ತಮಗೆಲ್ಲ ಗೊತ್ತದೇನ ಆತ್ಮೀಯ ಬಂಧುಗಳೇ? ಚಿಕ್ಕುಕಾಯಿ. ಹೌದು. ಹೌದು. ಚಿಕ್ಕು ಹಣ್ಣಿನೊಳಗೆ ಬೀಜ ಇರ್ತದ, ನೋಡಿರೇನು? ನೋಡೇವಲ್ರಿ. ಹಿಂಗ ಒಡೆದು ನೋಡ್ರಿ, ತೊಳೆದು ಮುತ್ತಾಗಿರ್ತದ. ಚಿಕ್ಕು ಹಣ್ಣಿನಾಗ ಬೀಜ ಅದ. ಹೌದು. ಹೌದು. ಎಷ್ಟು ಸ್ವಚ್ಛದ. ಮುತ್ತಾಗಿರ್ತದ. ಚಿಕ್ಕು ಹಣ್ಣಿನಾಗೆ ಬೀಜ ಅದ, ಎಷ್ಟು ಸ್ವಚ್ಛದ. ಹೌದು. ಹಂಗ ಪ್ರಪಂಚ ಮಾಡ್ಬೇಕು. ಸ್ವಲ್ಪನೂ ಕಸರು ಹತ್ತಿಲ್ಲದಕ್ಕ. ಈ ಪ್ರಪಂಚದ ರಾಡಿ ನೀವು ಬಡ್ಕೋಬ್ಯಾಡ್ರಿ. ಚಿಕ್ಕು ಹಣ್ಣಿನಂಗ ಮುತ್ತಿನಂಗ ಹೊಳೆರಿ ಪ್ರಪಂಚ ಮಾಡಿದ್ರ. ಹೌದು. ಇನ್ನು ಭಕ್ತಿ ಮಾಡಿದ್ರೆ ಹೆಂಗ ಮಾಡ್ಬೇಕು? ಎಂತ ಭಕ್ತಿ ಮಾಡ್ಬೇಕು? ಬರೀ ಹೆಸರಿಟ್ಟು ಹಾದಂಗಲ್ಲ, ಹಂಗ ಮಾತಾಡಿ ಶಬಾಷ್ ಅನ್ಸ್ಕೋರಿ. ಹೌದು. 4 ಮಂದಿಯಾಗ. ಹೌದಿಲ್ಲ? ಭಕ್ತಿ ಮಾಡಿದ್ರೆ ಹೆಂಗ ಮಾಡ್ಬೇಕು ಬಸಣ್ಣ? ಹೆಂಗ್ರಿಪ್ಪ? ಮಾವಿನ ಹಣ್ಣಿನೊಳಗೆ ಮಾವಿನ ಗೊಟ್ಟ ಇರ್ತದ. ಹೌದು. ಒಂದ್ ಸ್ವಲ್ಪ ಶಾಂತಾಯಿ ಚಿಗವಾಗಪ್ಪ. ಮಾವಿನ ಹಣ್ಣಿನೊಳಗೆ ಮಾವಿನ ಗೊಟ್ಟ ಅದ. ಹೌದು. ಬೆಕ್ಕಾದಟ್ಟು ಹಲ್ಲಿಗೆ ಹಚ್ಚಿ ಗೀರಿ ಬೆಕ್ಕಾದಟ್ಟು ನೀವು ಚೀಪ್ರಿ ಹಿಂಗ ಕರೆ ಸ್ವಲ್ಪ ಇಲ್ಲದ ಸ್ವಲ್ಪ ಕಸರೇ ಮಾವಿನ ಗೊಟ್ಟಕ್ಕೆ ಹತ್ತಿರ್ತದ. ಎಂತ ಭಕ್ತಿ ಮಾಡಿದ್ರು ಸ್ವಲ್ಪರೇ ಕಸರು ಉಳಿದು ಹೋಗಂಗ ಭಕ್ತಿ ಮಾಡಿ ಹೊರಿ ಅನ್ನ ಆತ್ಮೀಯ ಬಂಧುಗಳೇ. ಸ್ವಲ್ಪರೇ ಕಸರು ಉಳಿದು ಹೋಗಂಗ ಭಕ್ತಿ ಮಾಡ್ರಿ. ಹೌದು. ಏನು ಅಡ್ಡಿಲ್ಲ ಮಾತ. ಗೀರಿ ಇಳಿಗಿತ್ತೊಂದು ಹೋಳ್ರಿ ಮಾಂಕಿ. ಅದಕ್ಕೆ ಇರ್ಲಿ. ಹೌದು. ಯಾಕಪ್ಪ ಅಂತಂದ್ರ, ಯಾಕ್ರಿಪ್ಪ? ಪ್ರಪಂಚಕ್ಕೆ ಜೀವನದೊಳಗ ಹೌದು ಮೊದಲ ಹೌದು ನಾ ಅನ್ನೋದು ಬಿಡಬೇಕು. ನಾ ಅಹಂಕಾರ ಐತಲ್ಲ, ನಾ ಅನ್ನೋದು ಬಿಟ್ಟೆವಂದ್ರ ಈ ಜಗತ್ತದೊಳಗ ಅವನಂತ ದೊಡ್ಡವರೇ ಯಾರೂ ಇಲ್ಲ. ಹೌದು. ಯಾವ ನಾ ಅತ್ತಾನ ಅವನಂತ ಸಣ್ಣವನೇ ಯಾವನು ಇಲ್ಲ. ಹೌದು. ಒಂದು ಮಾತು ಹೇಳುದದ್ರಿ, ಈ ಭೂಮಿ ತಲೆ ಮ್ಯಾಗ 10 ತಲೆಯವ್ರಿಗೆ ಉಳಿದಿಲ್ಲ ಅಂದ್ರ 1 ತಲೆಯವ್ರು ನಾವ್ಯಾಗ ಹಿಡಿದು ತಪ್ಪಲ್ಲ. ಹೌದು. ಹನ್ನೆಲಿ ಬೀಳೊಳಗ ಹಸರೆಲಿ ನಗತಿತ್ತ. ಹೌದಿಲ್ಲ? ಹೌದು. 10 ತಲೆಯವ್ರಿ ಈ ಭೂಮಿ ತಲೆ ಮ್ಯಾಗ ಉಳಿದಿಲ್ಲ. ಹೌದು. ಇನ್ನು 1 ತಲೆಯವ್ರು ನಾವ್ಯಾಂಗ ಉಳಿದೇವ್ರಿ? ಟೀಕದ ಮಾತು. ಅದಕ್ಕೆ ಇರುತ್ತಾನ ಏನು ಮಾಡೋದಿಲ್ಲ. ಹೌದು. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದ ನೋಡು. ಹೌದು. ಇದೊಂದು ಮಾತು. ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗ್ತದ ಅದನ್ನ ಒಳ್ಳೇದ ಮಾಡ್ರಿ. ಹೌದು. ಎಷ್ಟು ಸಾಧ್ಯ ಆಗ್ತದ ಅದನ್ನ ಒಳ್ಳೇದ ಮಾಡ್ರಿ. ಆಲಿಕ್ಕಂದ್ರ ಸುಮ್ ಕುಂದ್ರಿ, ಕರೆ ಮಾಡೋರಿಗೆ ಕೆಡಿಸ್ಬೇಡ್ರಿ. ಹೌದು. ತಾಯಿ ತಂದೆ ಸತ್ತು ಪರದೇಶಿ ಮಕ್ಕಳು ಯಾರೇ ಮನೆ ಮುಂದೆ ಬಂದ್ರು ಕರೆದು ನೀವು ರೊಕ್ಕ ಬೇಡ, ರೂಪಾಯಿ ಬೇಡ, ಬೆಳ್ಳಿ ಬೇಡ, ಬಂಗಾರ ಬೇಡ, ಆಸ್ತಿ ಬೇಡ, ಒಂದು ಚರಿಗೆ ನೀರು ಕೊಟ್ಟರೆ ನಿಮ್ಮ ಸ್ವರ್ಗದ ಸುಖ ಸಿಗ್ತದ. ಅದಕ್ಕೆ ಇರ್ಲಿ. ಹೌದು. ಇನ್ನ ವಿಷಯದ ಕಡೆ ಬರೋನು ಬರ್ರಿ. ನಾಗಪ್ಪಗಮ್ಮ ಇಲ್ಲ ಮಾತಾಡಲಕತ್ತಾರ ಅವ್ರಿಗೆ. ಅವ್ರ ಇನ್ನು ವಿಷಯ ಒಂದು ಶಿವ ಮತ್ತು ಶಕ್ತಿ. ಹೌದು. ಹಿರಿಯರಂದ್ರೆ ಇಲ್ಲೆಲ್ಲ ಅದ್ರ ಬಗ್ಗೆ ಅನುಭವ ಇದ್ದವ್ರ ಅದಾರ. ಹೌದು. ಬಹಳ ಚಂದ ವಿಷಯ ಹಿಡ್ದಾರ. ಹೌದು. ನಮಗ್ ಹೇಳಿದ್ರ ಅವ್ರು ಕೇಂದ್ರದಾಗ ಮಾತಾಡೋರು. ಹೌದು. ಇದರಿಂದ ಹೋಲಿ, ಕೇಂದ್ರದಾಗೆ ಹೋಲಿ. ನಮ್ಮ ತಂದೆ ಪರಮಾತ್ಮ. ಹೌದು. ಯಾಕ್ರಿ? ಹೌದು. ನೀ ಹಿಂದ್ರಗಡೆ ಹುಟ್ಟದಕ್ಕಿ. ಹೌದು. ಹೌದಿಲ್ಲ? ಹೌದು. ನಿನಗ ಮೊದಲು ನಂದದ. ಹೌದು. ನೀ ಕೇಂದ್ರದಾಗ ಮಾತಾಡಕ್ಕಿದ್ದಂದ್ರೆ ನನಗೆ ಹಿಂದೆ ಮಾತಾಡ್ಬೇಕು. ಹೌದು. ಹಿಂದಕ್ಕೆ ಹೋಗ್ಬೇಕು. ಹಿಂದಕ್ಕೆ ಹೋದೆಪ್ಪ ಅಂದ್ರೆ ಮುಂದಿನ ವಿಷಯ ತಿಳಿತದ. ಹೌದು. ನನಗೊಂದು ಮಾತು ಕೇಳಿದ್ರು ಅವ್ರು ಹೇಳೋದು ಮುಂದೆ ಮಾತಾಡೋದು ಬಹಳ ಆನಂದದ. ಹಿಂಗ ಕೇಳ್ರಿ. ಹಂಗ ಗಂಗಾ ಮಾತೇನ ನಿಮ್ಮ ಅಪ್ಪ ಯಾಕೆ ತಿಳಿಯಾಗಿಟ್ಕೊಂಡನ ಕಾಲ ನೆತ್ತಿ ಮ್ಯಾಗ ಇಟ್ಟಾರ. ಓ ಅಬ್ರುಗೇಡಿ ಹೆಣ್ಮಗಳ.
ವಿಷಯದಾಗ ಮತ್ತ ಹಾ. ವಿಷಯದಾಗ ಇದು ಶಿವಶಕ್ತಿ ಒಳಗ ಹೌದು ಗಂಗಮ್ಮನ ಪಾತ್ರ ಹಿಡಿದಿರಿ. ಹೌದು ಏನ ತಿಳಿದು ಮಾತಾಡ್ಲಕತ್ತೀರಿ ನೀವು? ಏನ ನಿನ್ನ ಮಾನಹರಣ ಆತಿತ್ತು. ಹೌದು ನಾತೆ ಸೊಕ್ಕಲೆ ಮೆರಿತಿದ್ದೀನಿ. ಹೌದು ಸೊಕ್ಕಲೆ ಮೆರಿತಿದ್ದಿ, ಎಲ್ಲಾ ಹಾಳು ಮಾಡ್ಲಕತ್ತಿದ್ದಿ. ಹೌದು ಹೌದಿಲ್ರಿ? ಹೌದು ಎಲ್ಲ ಹಾಳು ಮಾಡ್ತಿದ್ಲು. ಹಿಂಗೆ ಬಿಟ್ರಿ ಹೆಣ್ಮಗಳ ಜಗತ್ತಿನ ಸರ್ವನಾಶ ಮಾಡ್ತಾರ ಅಂತ ಹೇಳಿ ಹೌದು. ನಿನ್ನ ಒಡ್ಡು ಮುರಿದು ಹಿಡಿದು ನನ್ನ ತಲೆಯಾಗ ಜುಟ್ಟದೊಳಗೆ ಇಟ್ಟುಕೊಂಡಿನಿ. ನೀಯನ ಕಾಲ ನನಗ ಮೆಟ್ಟ ನಿಂದ್ರಕ್ಕಿದೀವಿ. ಕಟ್ಟಿ ಹಾಕಿ ನಿನಗ ಕಟ್ಟಿ ಗೊತ್ತಿಲ್ಲ ಯಪ್ಪ. ನಿನಗ ಬಿಡಿಸ್ಕೊಂಡು ಹೋದವನು ನಮ್ಮ ಅಪ್ಪನೇ ಭಗೀರಥ ಮಹಾರಾಜ. ಹೌದು ಪರಮಾತ್ಮನಲ್ಲಿ ಕೈಕಾಲು ಬಿದ್ದು ಕೇಳದ. ಹೌದು ಏನಾಗಿರ್ತದ? ಏನಿಪ್ಪ? ಸಗರ ಅನ್ನುವಂತ ರಾಜನ ಮಕ್ಕಳು. ಹೌದು ಸಗರ ಅನ್ನುವಂತ ರಾಜನ ಮಕ್ಕಳು ಕಪಿಲ ಮುನಿ ಹೌದು. ವಿಷಯ ಬಿಡಿಸಿದ್ರೆ ಹಿಂಗ ಹೆಸರು ಎತ್ತೆತ್ತಿ ಬರ್ಬೇಕಾ? ಹೌದು. ಸೊಳ್ಳಕ್ಕ ಸೊಪ್ಪಕ್ಕ ಮಾತಾಡೋದಿಲ್ರಿ. ಬೇಡ. ಈಗ ಹೆಂಗ ವಿಷಯ ಕೊಡ್ಲಕತ್ತೀನಿ ನಂಗೆ ಹೆಸರು ಎತ್ತೇ ಕೊಡ್ಬೇಕು. ಹೌದು ಕಪಿಲ ಮುನಿ ಶ್ರಾಪಕ್ಕ ಸಗರ ರಾಜನ ಮಕ್ಕಳು ಸುಟ್ಟು ಭಸ್ಮಾಗಿರುತ್ತ. ಹೌದು ಈ ಭಗೀರಥ ಮಹಾರಾಜ ಅದೇ ವಂಶದವನೇ. ಸುಟ್ಟು ಭಸ್ಮಾದ ಕಾಲಕ್ಕ ಆ 4 ಮಂದಿ ಮಕ್ಕಳು ಹೇಳ್ಬೇಕಾಗಿತ್ತಪ್ಪ ಅಂದ್ರ ಹೌದು ಜಗತ್ತಕ್ಕೆ ನೀರು ಬೇಕಾಗ್ಯದ. ಹೌದು ಖರೆ ಪರಮಾತ್ಮನ ಬಲ್ಲಿ ಏನು? ಹೌದು ಆ ಹೆಣ್ಣು ಮಗಳಿಗೆ ಕಟ್ಟಿ ಹಾಕಿರಲ್ಲ. ಹೌದು ಯಪ್ಪ ಬಿಡು, ಹೌದು ಬಿಡು, ಕೆಲಸ ಬಹಳ ಅದ. ಹೌದು ಪರಮಾತ್ಮಂದ ಏನಂತ ಮರ್ತ್ಯದೊಳಗ ಇಂಥ ಒಬ್ಬ ದೊಡ್ಡ ಶಕ್ತಿ ಬಂದು ಕೇಳಕತ್ತಾನಂದ್ರ ಹೌದು. ಮರ್ತ್ಯದೊಳಗ ಏನೋ ಕೆಲಸ ಆಗಂಗ್ ಕಾಣ್ತದ. ಹೌದು. ಸೃಷ್ಟಿಕರ್ತನ ನೋಡು, ನಮ್ಮ ಅಪ್ಪನಲ್ಲಿ ಎಂತ ದಯಾಳು ಗುಣ ಅದ. ಅಂತದ್ರಿಪ್ಪ. ಸೃಷ್ಟಿಕರ್ತನ ಹೌದು ಇಂಥ ಒಬ್ಬ ಹೆಣ್ಣು ಮಗಳಿಗೆ ನಾ ಕಟ್ಟಿ ಹಾಕಿನಂದ್ರ ನಾಳೆಗೆ ನನಗೆ ಅಪಮಾನ ಆಗುವಂತ ಸಂದರ್ಭದ ಹೌದು. ಭಗೀರಥ ಮಹಾರಾಜ ಈ ಹೆಣ್ಣು ಮಗಳಿಗೆ ಕರ್ಕೊಂಡು ಹೋಗು. ಹೌದು ನನ್ನ ಅಪ್ಪನ ಜಡಿದಿಂದೇನೆ ಬಂದೀನಿ, ಮತ್ತ ಬರಬೇಕಾದ್ರೆ ಭೂಮಿಗೆ. ಹೌದು ಅಟ್ಟ ಸರಳ ನಿನಗೆ ಬಿಟ್ಟಿಲ್ಲ ನಾವು. ಹೌದು ಬಂದು ಆ ಸಗರ ರಾಜನ ಮಕ್ಕಳ ಬೂದಿ ಮ್ಯಾಗ ಹಿಂಗ ಹೈದು ಹೋದ್ವಮ್ಮ. ಹೌದು ಸಗರ ರಾಜನ ಮಕ್ಕಳ ಬೂದಿ ಮ್ಯಾಗ ಹೈದು ಹೋದಾಗ ಜಗತ್ ಲೋಕ ಕಲ್ಯಾಣ ಹೆಂಗದ? ಹಾ ನಿನ್ನಲ್ಲಿ ಸೊಕ್ಕದಿನಾದ್ರು ನನ್ನದಿಂದೆ ನಾ ಗಂಗವನ್ನು ಕುಡಿದ್ರೆ ನಾವು ಬದುಕ್ತೀವಿ ಐತಿ. ಹೌದು ನಿನ್ನ ಧರಿಗೆ ಇಳಿಸದವ್ರು ಯಾರು? ಯಾರು? ಭಗೀರಥ ಮಹಾರಾಜ. ಹೌದು ಒಂದ್ ಮಾತ್ರಿ ಹಾ ಹೋಯ್ತ, ಏನು ಕೆಲಸ ಇಲ್ಲ ಇಲ್ಲಿ. ಹೌದು. ನಿನಗ ಕಟ್ಟಿ ಹಾಕದವರು ನಾವೇ, ಬಿಡಿಸದವರು ನಾವೇ, ಹೌದು ಧರಿಗೆ ಇಳಿಸದವರು ನಾವೇ. ಹೌದು ನಿನ್ನ ಕೆಲಸ ಏನದ? ಏನು? ಇನ್ನು ನೀ ಕೇಂದ್ರದಾಗೆ ಮಾತಾಡಕ್ಕಿದ್ರಪ್ಪ ಅಂದ್ರ ಹಾ ಇದ್ರ ಹಿಂದೆ ಮಾತಾಡ್ಬೇಕು. ಹೌದು ಇದ್ರ ಮುಂದೆ ಮಾತಾಡೋದಿಲ್ಲ. ಹೌದು ಇದ್ರ ಹಿಂದೆ. ಇಲ್ಲಿ ನಮ್ಮ ಅಪ್ಪನ ಕೆಲಸ ಆಗ್ಯಾದ. ಹೌದು ಇದು ಒತ್ತಾಟಿ ಪೆಂಡಿಂಗ್ ಇಡು. ಹೌದು ಇನ್ನ ಮಹಾಭಾರತದಾಗ ಹೌದು ಎಲ್ಲಿ ಎಲ್ಲಿ? ರಾಜವಾಡಿ ಅದರೊಳಗ ಹೌದು 101 ಮಂದಿ ಕೌರವರು ಕೂಡ್ಯಾರ. ಹೌದು 5 ಮಂದಿ ಪಾಂಡವರು ಕೂಡ್ಯಾರ. ಹೌದು ನೀ ಬಹಳ ಶಕ್ತಿವಂತವ, ಅದಕ್ಕೆ ನಿನಗ ಶಕ್ತಿ ಶಕ್ತಿ ಅಂದಾರ. ಶಕ್ತಿ ಶಕ್ತಿ. ದುರ್ಯೋಧನ ಹಿಡಿದು ಸೀರಿ ಎಳಿಲಕತ್ತಿದ್ದ. ಹೌದು ಹೌದ್ರಿ? ಮಂದಿ ಹೇಳ್ಬೇಕು ಹೆಂಗಲ್ಲ ಬರೇ ನಾವು ಹಾ, ಸೀರಿ ಎಳಿತಿದ್ದ ದುಶ್ಯಾಸನ. ದುಶ್ಯಾಸನ ಸೀರಿ ಎಳೆಯುವಂತ ಸಂದರ್ಭದೊಳಗ ಅಣ್ಣ ಅಂದಿ ಯಾರಿಗಿ? ನಮ್ಮ ಎಲ್ಲಿ ಹೋಗಿತ್ತು ನಿನ್ನ ಶಕ್ತಿ ಅವಾಗ? ಹೌದು ಏನ್ ಕೌದ್ಯಾಗ ಮಕ್ಕೊಂಡಿತ್ತೇನು? ಬರಬರಿ ಅದ ಬಾಬಾ, ಹೊಡೆಯಮ್ಮ ಕರೆಕ್ಟ್ ಅಲ್ಲ? ಹೊಡೆದೊಡ್ದು ಹಿಂಗಾಗಿ ಯಾರಿಗೂ ದುಶ್ಯಾಸನ ಸೀರಿ ಜಗ್ಗುವಂತ ಸಂದರ್ಭದೊಳಗ ಹೌದು. ಅಣ್ಣ ಅಂದಿ. ಅವಾಗ ಯಾರು ಬಂದ್ರು? ಯಾರು ಬಂದ್ರಪ್ಪ? ನನ್ನಪ್ಪ ಶ್ರೀಕೃಷ್ಣ ಪರಮಾತ್ಮ ಬಂದ. ಹೌದು ಹಸ್ತೆಟ್ಟ ಅವ ಎಟ್ಟು ಸೀರಿ ಜಗತ್ತನ ಅಟ್ಟು ಬರೀ ಡಿಗ್ಗಿನ ಬಿದ್ದಿತ್ತು. ಖರೆ ನಿನ್ನ ಮಾನಭಂಗ ಆಲಿಲ್ಲ. ಅಲ್ಲಿ ಕೈದವ್ರು ಯಾರು? ನಮ್ಮಪ್ಪ. ನಮ್ಮಪ್ಪ. ನಿನ್ನ ಶಕ್ತಿ ನಮ್ಮ ಮಮ್ಮಿಗೆ ಏನೋ ಕೆಲಸ ಇದ್ದಿದ್ದಿಲ್ಲ. ಹೌದು ಹೌದಿಲ್ಲ ಬಸ? ಹೌದು ಅದಕ್ಕ ಏನು? ಹಿಂಗ 2 ಇಶೇಕ್ ತಟ್ಟಂಗ ಗಟ್ಟಿ ದೃಷ್ಟಾಂತನೇ ನಾ ಕೊಟ್ಟಿನಿ. ಹೌದು ಯಾಕ್ರಿ? ಹೌದು ಮಾತಾಡಿ ವಜ್ಜೆ ಆಗ್ಬಾರ್ದು. ಅವ್ರಂದ್ರವ್ರು ಏನತ್ತ? ಬ್ಯಾಡನ್ನು ಜಾಗದೊಳಗ ಏಳನ್ನು ಜಾಗದೊಳಗ ಬಾಳತ್ತ ಕುಂದ್ರಬಾರ್ದು. ನೋಡು ಏಳನ್ನುವಂತ ಜಾಗದೊಳಗ ಹಾ
ಬಹಳ ಹೊತ್ತು ಕುಂದ್ರಬಾರ್ದು. ಹೌದು ಇರ್ಲಿ, ಯಾಕಪ್ಪ ಅಂತಂದ್ರ ನನ್ನಪ್ಪ ಬೀರ ದೇವ್ರ ಜಾಗ ಅದಿದು. ಹೌದು ಇಲ್ಲಿ ಯಾರಿಗೆ ಯಾರು ಎಬ್ಬಿಸಿ ಕಳಿಸುವಂತ ತಾಕತ್ ಇಲ್ಲ. ಹೌದು ನನ್ನಪ್ಪ ಬೀರ ದೇವ್ರು ನಿನಗ ಒಮ್ಮೆ ಹೇಳಂದ್ರೆ ಈ ಮರ್ತ್ಯದಾಗ ನಿನಗೆ ಎಲ್ಲಿ ಜಾಗ ಇಲ್ಲ. ಹೌದ್ ಸೀದಾ ರೈತಿ. ಅದಕ್ಕ ಹೌದು ಇರ್ಲಿ ಬಸಣ್ಣ. ಹಾ ಯಾಕಪ್ಪ ಅಂದ್ರ ಅವನ ಬಳಗ ಬಾಳ ಚಂದ ಕೂಡ್ಯಾದ. ಹೆಂಗ್ ಕೂತಾರಿ? ಸಾಕ್ಷಾತ್ ನನ್ನ ತಾಯಿ ಬಳಗ ಹೆಂಗ ಕೂತಾದಪ್ಪ ಅಂದ್ರ ಹೆಂಗ್ರಿಪ್ಪ? ಗುಡ್ಡಾಪುರದ ಅನಮ್ಮ, ಚಿಂಚಲಿ, ಮಾಯಮ್ಮ, ಚಿತ್ತಾಪುರ, ಎಲ್ಲಮ್ಮ, ಶಿರಸಂಗಿ, ಕಾಳಮ್ಮ ಕುತ್ತಂಗ ತಲೆ ತುಂಬ ಶರಗ ಹೊಚ್ಚುಕೊಂಡು ಹಣಿ ಮ್ಯಾಗ ಭಂಡಾರ ಹಚ್ಚುಕೊಂಡು ಸಾಕ್ಷಾತ್ ಗುಡೇನ ದೇವತೆ ಕುತ್ತಂಗ ನಮ್ಮ ಅವನ ಬಳಗ ಕಡೆ ಕೂತಾದ. ಏನು ನಿಮ್ಮ ಅವನ ಒಳಗ ಹೇಮರೆಡ್ಡಿ ಮಲ್ಲಮ್ಮ ಗತ್ರಿಗೆ ಭಾಗಂ ತುಳಜಾಪುರದ ಅಂಬಾಭವನಿ ಸಾಕ್ಷಾತ್ ನನ್ನವ ಆದಿಶಕ್ತಿ ಕೂತಂಗ ಅಂತ ನೀ ಹೇಳ್ತಿ. ಹೌದು. ಮತ್ತೆ ಗುಡ್ಡಾಪುರದ ಅನಮ್ಮ ಕಾಲು ಚಚ್ ಕುಂದಿರ್ತಾಳ ಏನು? ಏನ್ ಆಡ್ತಾರ ಗಂಟು ಬಿದ್ದಾದ್ರಿ ನನಗ. ಮತ್ತೆ ಹೇಮರೆಡ್ಡಿ ಮಲ್ಲಮ್ಮ ಅಂತ ಹೇಳ್ತಿ ಓಡ್ನಿ ಹಚ್ಕೊಂಡ್ ಕುಂದಿರ್ತಾಳ ಏನು? ನೋಡ್ರಿ ಹೆಂಗ್ ಕೂತಾರ ನಿಮ್ಮ ಮಗಳು. ಅಪ್ಪೆ ಓ ಒಂದು ಮಾತು ಹೇಳೋದದ. ಹೆಂಗ್ರಿಪ್ಪ? ಶಿವಶಕ್ತಿ ಒತ್ತಡಿ ದಂಡಿಗೆ ಉಳಿಲಿ, ಹೌದು ವಿಷಯ ದಂಡಿಗೆ ಉಳಿಲಿ. ಮತ್ ಹಿಂಗ ನನ್ನ ಹಿಂಗ ಆಡ್ತಾರ ಹಚ್ಚಬಾರ್ದ ಅಂತ ಹೇಳಕತ್ತೀನ್ರಿ ನಾ. ಬರೀ ಕಾಮಿಡಿ. ವಿಷಯ ದಂಡಿಗೆ ಉಳಿಲಿ. ಹೌದು ಮರ್ತ್ಯದೊಳಗೆ ನೀ ಯಾರಿಗಾರೆ ನಿಂದೆ ಆಡು. ಹೌದು ಹಡದ ತಾಯಿಗೆ ನಿಂದೆ ಆಡಬಾಡತ್ತಿನ. ಹುಚ್ಚದ್ರಿ ನೀವು, ಏನು ಹುಚ್ಚದ್ರಿ. ಯಾಕೋ ಬೆಕ್ಕದವ್ರಿಗೆ ನಂಬ್ರಿ ಕರೆ ಹಾ ತಾಯಿ ಹೆಸರು ತಗದು ಹಂಗ ಹಿಡಿದು ಅಳ್ಳೆತ್ತಿತ್ತನ ಭಾಗ್ಯ 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 ಉರಿತದ ನಮಗ. ನೀವೊಂದ್ ಜರ ಎದ್ದರ ನಿಂದ್ರ ನನಗೆ ಯಾಕೋ ತಲಿ ಹಾಪ್ ಮಾಡ್ಲಕತ್ತಿ. ಯಾರು ಆಚಿಗವ ಬೈಬೇಡ್ರಿ ಅವು. ಏನಾಗ್ಯದ? ತಾಯಿ ಹೆಸರು ತೆಗಿಬೇಡ ಒಟ್ಟ. ಮತ್ತೆ ಯಾರು ತೆಗಿಬೇಕು? ಏನು ಮಾತಾಡಿದ್ರು ನಮ್ಮ ಹೆಣ್ಮಕ್ಳ ಬಗ್ಗೆನೇ ಮಾತಾಡು. ಒಟ್ಟು ತಾಯಿದೇನು ತೆಗಿಯಂಗಿಲ್ಲ. ತಾಯಿ ಅಂದ್ರೆ ಮೈ ಉರಿತದ ನಮಗೆ. ಹೇಳ್ತಾನ ಒಂದು ಉಂಡಿ ತಿಂದಂಗ ಆಗ್ತದ. ಬಸ್ಸು ಓ ಇದು ನೋಡಿ ಮಕ್ಕೊಂದು ನೋಡಿದು ಬ್ಯಾಸಿಗೆ ಹುಟ್ಟಿದ್ದು. ಏಯ್ ಚಾನಲ್ದ ಏಯ್ ಒಂದು ಮಿನಿಟ. ಹಾ ತಾಯಿ ಅಂದ್ರ ಹೌದು ಇವನಿಗೆ ಅಂಗಾಲ ಹಿಡಿದ ಅಳ್ಳೆತ್ತಿತ್ತನ ಉರಿತದ. ಹೌದು ಹೇಳ್ತಿ ಅಂದ್ರ ಒಂದು ಉಂಡಿ ತಿಂದಂಗ ಆತದ. ಹೌದು ಬಸಣ್ಣ ಹಂಗಲ್ಲ. ಏನ್ರಿಪ್ಪ? ಮರ್ತ್ಯಕ್ ತಂದ ತಾಯಿ ನಿನಗ ಹಡದ ಈ ಧರಣಿಗೆ ಬಿಡ್ಬೇಕಾದ. ಬಿಡ್ಬೇಕಾದ್ರ 9 ತಿಂಗಳ 9 ದಿನ ನಿನಗ ಹೊಟ್ಟೆಯಾಗಿಟ್ಟುಕೊಂಡು ಜ್ವಾಕಿ ಮಾಡಿ ಹೌದು ಈ ಮರ್ತ್ಯಕ್ ಬಿಡ್ಬೇಕಾದ್ರ ಹೌದು ನನ್ನವ್ ಹಡದವ್ಗ 1000 ಚೇಳ ಕಡದಟ ಸಂಕಟ ಆಗ್ಯದ. ಹುಚ್ಚ ಅಂತ ತಾಯಿಗೆ ಇಂತ ನಿಂದೆದ ಮಾತಾಡ್ತಿಲ್ಲ, ಆಡ್ಬಿಡತ್ತಿನ. ಈ ಕೈ ತೆಗಿತ್ರೇನು? ಏನ್ ಹೇಳಿದ್ರಿ ಸದ್ ಹೇಳ್ರಿ. ನನ್ನ ತಾಯಿ ಹೌದು ಹಡದ ನಿನಗ ಮರ್ತ್ಯಕ್ ಬಿಡ್ಬೇಕಾದ್ರ ಹೌದು 1000 ಚೇಳ ಕಡದಟ ಸಂಕಟ ಆಗ್ಯಾವ. ಅದ್ರ ಅರು ಹಿಡ್ದರೆ ನಾ ಮಾತಾಡ್ತೀನಿ. ನಿಮ್ಮ ಅವ್ಗ ಹನಿ ಮಾಡಿ ಕೇಳೋ ಬೀರಪ್ಪ ಮುತ್ತನ ಮುಂದೆ ಕೂತಾಳ. ಹನಿ ಮಾಡಿ ಕೇಳು, ನಾನು ಹಡಿಯ ತಿಳಿನೇನು ನಿಮ್ಗ? ಅವ್ರು ಹಡ್ಯಂಗೆ ಹಡ್ದಾರ, ನಾವು ಹುಟ್ಟಂಗೆ ಹುಟ್ಟೇವಿ. ಅವ್ರ ಹಡಿಬೇಕಂತ ಹಡ್ದಿಲ್ಲಪ್ಪ. ಮತ್ತೆ ಕಡದಾರು ಅವ್ರ ತವ್ರ ಮನೆ ಕೊಬ್ಬರಿ ಬೆಲ್ಲ ತಿನ್ನೋದಕ್ಕಾಗಿ ಹಡ್ದಾರ ಅವ್ರು. ಅಂದ್ರ ನೀ ಅವ್ರಿಗೆ ಹಡಿ ಅಂದಿಲ್ಲ. ನಾ ಹುಟ್ಟಂಗೆ ಹುಟ್ಟಿನ ಅವ್ರು ಹಡ್ಯಂಗೆ ಹಡ್ದಾರ. ಕ್ಯಾಬಿ ಕುಜಿ ಬಿಬಿ ನೈ ಅಂದ್ರ ನಮ್ಮ ಮುಂದೆ ಏನೂ ಇಲ್ಲ. ಇಲ್ಲ 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 ಇಲ್ಲ. ಆಯ್ತು, ಇದ್ರ ಒಂದು ಬಿಡ್ರಿ. ಹಾ ಇನ್ನ ಒಂದು ಮಾತು ಕೇಳೋದು. ಏನ್ರಿ ಗೌಡ್ರ? ತಾಯಿ ಹೌದು ನೀ ಒಂದು 2-3 ವರ್ಷನ ಕೂಸಿದ್ದಾಗ ಹೌದು ಹಲಗಡಿ ಊರೆಲ್ಲ ತಿರುಗಾಡಿ ಹರಿಗಾಡಿ ಬಂದು ಮೈ ಹೊಲಸು ಮಾಡ್ಕೊಂಡಿದ್ದಿ, ಕೈ ಹೊಲಸು ಮಾಡ್ಕೊಂಡಿದ್ದಿ, ನಿನ್ನ ಮಾರಿ ಹೊಲಸು ಮಾಡ್ಕೊಂಡಿದ್ದಿ. ಹೌದು 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 ಹೌದಾ? ಹೌದು ನೀ ಮನೆಗೆ ಬರೋದ್ರಾಗ ತಾಯಿ ಊಟಕ್ಕೆ ಕೂತಾಳ. ಹೌದು ಮಗ ಬಂದಾದತ್ತ ಹೇಳಿ ಮೈ ಕೈ ಹೊಲಸು ಮಾಡ್ಕೊಂಡದಂತ ಹೇಳಿ ಹೌದು ತಾಟ್ ದಂಡಿಗೆ ಸರಿಸಿ ಹುಚ್ಚ ಮಾರಿ ತೊಳೆದಾಳ, ಮೈ ತೊಳೆದಾಳ, ತೊಳಿಬರ ಜಾಗ ಎಲ್ಲ ತೊಳೆದಾಳ. ಅದ್ರ ಅರು ಹಿಡಿದ್ರೆ ಮಾತಾಡತ್ತಿನ. ಹುಚ್ಚಿದ್ರಿ ನೀವು, ಇಲ್ಲೇ ಕೆಟ್ರಿ. ನಾ ತಿಳಿದ್ನೇನು ಸಣ್ಣವಿದ್ದ ತೊಳೆದಿರ್ಬೇಕು. ಹೆಂಗ ಸಣ್ಣವಿದ್ದ ತೊಳೆದಿರ್ಬೇಕು. ಈಗೇನು ತೊಳೆಯಂಗಿದಾರ ನಾವ್ರೇನ? ಈಗ 2 ಕಿಲೋಮೀಟರ್ ಬರ್ತೇವೆ ಬರ್ತ ಹೇಳಿ ಗಾಡಿ ತೊಂದು. ನೀವೇ ಹೇಳ ನಾನು ಹೇಳಕತ್ತೀವ್ರಿ. ಯಾಕ್ರಿ? 1 ಮಿನಿಟ್ ರೀ, ದಯವಿಟ್ಟು ಹೌದಾರ ನೀವು ಹೇಳಂದ್ರಿ ಹೇಳಕತ್ತೀವಿ, ನಾವೇ ಹೇಳತ್ತೀವ್ರಿ. ಓ ಕಕ್ಕ ಬರೀ ನಿಮ್ಮದೇ ಆತದ್ರಿ. ಅವ್ರು ಏನು ಮಾಡ್ಬೇಕು ಹೇಳ? ಅವ್ರು ಹಾಡು ಕೇಳಕ್ ಬಂದವ್ರು ಇದಾರ. ಬ್ಯಾಡರೆ ಬಿಟ್ಟೆವು ಕುಂದ್ರು. ಇದು ಹೆಂಗಿರ್ತದ್ರಿ? ಒಂದು ದಾಂಡಿ ಮುಟ್ಟುತ್ತಾನ ರುಚಿ ಹತ್ತಲ್ರಿ. ನೋಡ್ರಿ ಇರ್ಲಿ. ಯಾಕೋ
ಕಾಕ ಅವ್ರಿಗೆ ಅದು ಬ್ಯಾಡಲ್ಲಕತ್ತಾರ, ನಿಮಗೆ ಹೆಣ್ಮಕ್ಳಿಗೆಲ್ಲ ನಗಸೋದು ಬೇಕಾಗ್ಯದ. ಇಲ್ಲಿ ಟೈಮ್ ಭಾಳ ಆತದಲ್ಲಕತ್ತಾರ ಅವರು. ಕಾಕ ಅವ್ರ ಟೈಮ್ ಭಾಳ ಆದ್ರೂ ನಾವು ಹಾಡೋದು ಹಾಡಿ ಬಿಟ್ಟೆ ತಂದು ಹಚ್ಚೇ ಬಿಡ್ರಿ. ಹಂಗಾದ್ರ ಇರ್ಲಿ. ಇನ್ನು ಯಥಾ ಪ್ರಕಾರ ಒಂದು ಮಲತಾಯಿ ಮಕ್ಕಳ ಮ್ಯಾಗ ಪದ್ಯ ಹಾಡಿ ಇಷ್ಟತನ ನಗಸೇವಿ. 1 ನಿಮಿಷ ಬಸಣ್ಣ. ಓರಿ ಕಾಕ ಕೈ ಮುಗಿದು ಹೇಳ್ತೀನಿ, ಈ ಹಾಡುವಾಗ ಒಂದ್ ಸ್ವಲ್ಪ ಮಾತಾಡೋದಿರ್ತದ. ಅವ ಮಾತಾಡಲ್ಲ, ನಾ ಮಾತಾಡ್ತಿರ್ತೀನಿ. ಇದು ಸತ್ಯ ಘಟನೆ ಅದ. ಆ ಹಾಡಾಗ ಭಾಳ ಶಾಂತ ಕುಂದ್ರಿ. ಇಟ್ಟೊತ್ತನ ಕೇಳಿದ ಅಟ್ಟೆ ಇದೊಂದು ಹಾಡು ಕೇಳೋದು ಅಟ್ಟೆ. ಹೌದು, ಇಷ್ಟತನ ನಕ್ಕಿರಿ ನಿಮ್ಮ ಮೇಲೆ ಅಳಸ್ತೇವೆ ನೋಡ್ರಿ ಸದ್ದ. ನೋಡಿ ಬರೇ ಅಟ್ಟು ಕೂತ್ ಕಾಕ, ನೀ ಅಡ್ಡ ಬರಬೇಡಪ್ಪ. ಆಚಾಯಿ ಹಿಂಗ ಅವ ಇಲ್ಲವ, ಇಲ್ಲ ನೀವೇ ಹಾಡಿದ್ರಿ ಅವ. ಸಾಬಾಕೋಡಿರಿಲ್ಲಿ ಈ ದಿನ ಹಾಡಿ ಹೇಳುವನ ಮಾಲತಾಯಿ ಮಕ್ಕಳ ಕಥನ ಹಾಡಿ ಹೇಳುವನ ಮಾಲತಾಯಿ ಮಕ್ಕಳ ಕಥನ ಸಂಸಾರ ಮಾಡೋರು ಮಕ್ಕಳು 3 ಜನ. ತಾಯಿ ಘರ ಬೀಣ ಬಂತ್ರಿ ಬಾಣಿತಾನ ಮನಿಯಾಗ ಇಲ್ಲಾರಿ ಬೀಣ ಬಂತು ಬಾಣ್ತಾನ ಮಾನಿಯಾಗ ಇಲ್ಲಾರಿ ಏನೇನ ಸಾವ ಕೋಡೆ ಏನೇನ ಹಾಡೆ ಹೇಳುವೆ ನಾನ ಮಲತಾಯ ಮಕ್ಕಳ ಕಥನ ಸಮ ಕೋಡೆ ಏನೇನ ಹಾಡೆ ಹೇಳುವೆ ನಾನ ಮಲತಾಯ ಮಕ್ಕಳ ಕಥನ ಸತಶಿನ ಬ್ಯಾನಿ ತಾಳ ಬಾರಿಸಿದಂಗ ಚಣ ಚಣ ಮಾಸ ಕೂಸಿನ ಸುದ್ದಿ ಸೋಲಗಿತ್ತಿಗೆ ತಿಳಿ ನಿಲ್ರಿ ಹೋಯ್ತು ಪ್ರಾಣ
ಸೌನ ಮಕ್ಕಳು ಮೂರು ಜನ ಹಿಡಿದ್ರು ತಾಯಿನ ವಾದರಿಯಾಡಿ ಅಳ್ತಾವ್ರಿ ಒಂದೇ ಸೌನ ಸಭಾ ಆಡೆ ಹೇಳುವೆ ನಾನ ಮಲ ತಾಯ ಮಕ್ಕಳನ ಕಥನ ಸಭಾ ಏನೇನ ಆಡೆ ಹೇಳುವೆ ನಾನ ಮಲ ತಾಯ ಮಕ್ಕಳನ ಕಥನ ಬಾಳ ಬಡತ್ತ ನಮ್ಮ ಮನಿ ಹೌದು ಹಲಗಣಿ ಅಂತ ಒಂದು ಊರೊಳಗ ಹೌದು ಗಂಡ ಹೆಂಡತಿ ಬಹಳ ಚಂದ ಜೀವನ ಮಾಡೋರು. ಹೌದು ಮಕ್ಕಳು ಇದ್ದು ಮತ್ತೊಂದು ಗರ್ಭಿಣಿ ಇದ್ದಳು ತಾಯಿ. ಹೌದು ಗಂಡ ಗಳೆ ಹೊಡೆದ ಮನೆಗೆ ಬಂದ. ಹೌದು ರೀ ಯಾಕ ನನಗ ಹೊಟ್ಯಾಗ ತ್ರಾಸ ಆಲಕತ್ತದ, ಹೌದು ಹೊಟ್ಟಿ ಬಹಳ ನೋಸಲಕತ್ತದ, ಹೌದು ಬಾಜು ಮನಿ ಆಯಿಗೆ ಕರ್ಕೊಂಡು ಬರ್ರಿ. ಹೌದು ಗಂಡ ಎತ್ತುಗೋಳು ಕೊಟ್ಟಿಗೆಯಾಗ ಕಟ್ಟದ, ಹೌದು ಬಾರ್ಕೋಲ ಒಯ್ದ ಗೂಟಕ್ಕೆ ಸಿಗ ಹಾಕದ, ಹೌದು ಅವಸರ ಮಾಡಿ ಹೋಗಿ ಹೇಳತ್ತಾನ, ಆಯಿ ಯಾಕ ನನ್ನ ಹೆಂಡತಿ ಮನ್ಯಾಗ ತ್ರಾಸ ಅಲ್ಲಕತ್ತದಲ್ಲಕತ್ತಾಳ, ಹೊಟ್ಟಿ ಬ್ಯಾನೆ ಆತದಲ್ಲಕತ್ತಾಳ, ಹೌದು ತುಂಬ ಗರ್ಭಿಣಿ ಅದಾಳ, ಬಂದ ಒಂಜರ ನೆದರ್ ಹಾಕಲ್ಲ. ಹೌದು ಮುದಿಕೆ ಅಯ್ಯ ತಮ್ಮ ನಡಿ ಎತ್ತ ಹೇಳಿ ಅವಸರ ಮಾಡಿ ಬತ್ತು. ಹೌದು ಏ ತಮ್ಮ ಓ ನಿನ್ನ ಹೆಂಡತಿಗೆ ಬಾಣತನ ಆಗಂಗ್ ಕಾಣ್ತದೆಪ್ಪ, ನೀವ್ ಹೊರಗೆ ಹೋಗು. ಹೌದು ನಿನ್ನ ಹೆಂಡತಿಗೆ ಬಾಣತನ ಆಗ್ತದ, ನೀವು ಹೊರಗೆ ಹೋಗಂದಾಗ ಗಂಡ ದೇವರಿಗೆ ಕೈ ಮುಗಿತಾನ, ಬೀರಪ್ಪಗ ಕೈ ಮುಗಿತಾನ, ಮಾಯಮ್ಮಗ ಕೈ ಮುಗಿತಾನ, ನನ್ನ ಹೆಂಡತಿಗೆ ಮತ್ತ ನನ್ನ ಹುಟ್ಟುವಂತ ಕೂಸಿಗೆ ಏನೋ ಆಲರ್ದಂಗ ನೋಡ್ಯಪ್ಪ ಅಂತ ಹೇಳಿ ಹೊರಗೆ ನಿತ್ತ ಗದಗದ ನಡಗತನ ಕಣ್ಣಾನ ನೀರು ಹೊಂಟ. ಹೌದು ಹೌದು ಮಾಸ ಕೂಸಿನ ಸುದ್ದಿ ಸೂಲಿಗಿತ್ತಿಗೆ ತಿಳಿಲಿಲ್ಲ. ಹೆಣ್ಣು ಮಗಳ ಪ್ರಾಣ ಹೋಯ್ತು. ಮುದುಕಿ ಬಂದು ಗಂಡಗೆ ಹೇಳ್ತದ, ಏ ತಮ್ಮ ನಿನ್ನ ಮ್ಯಾಗ ಭಗವಂತ ಕಣ್ಣು ಮುಚ್ಚಾನಪ್ಪ, ಕೂಸ ಮತ್ತ ಕೂಸಿನ ತಾಯಿ ಎಡ್ಡು ಜೀವ ಹೋಗ್ಯಾವ. ಅವಾಗ ಮೂರು ಮಕ್ಕಳು ಬಂದು ತಾಯಿನ ಹಿಡಿದು ಗೋರ್ಯಾಡಿ ಗೋರ್ಯಾಡಿ ಅಳ್ತಾವ. ಗಂಡ ಹೆಂಡತಿಗೆ ತೆಕ್ಕಿಗೆ ಹೈಕೊಂಡು ಅಳ್ತಾನ, ಏಯ್ ಏನು ಹೇಳಿ ನನಗ ಬಿಟ್ಟು ವಾದಿ, ಮಕ್ಕಳಿಗೆ ಏನು ಹೇಳದಿ, ಈ ಮೂರು ಮಕ್ಕಳು ಯಾರ ಕೈಯಾಗ ಕೊಟ್ಟಿ ಹೋಗಬೇಕಾದ್ರೆ ನನಗೆ ಹೇಳಾರ್ದೆ ಹಂಗೆ ಹಾದೆಲ್ಲ. ಹೌದು ಹೌದು ಬಹಳ ಹೋರಾಟ ನಡೀತು, ಕಣ್ಣಾನ ನೀರು ಹರಿಲಕತ್ತು, ಊರಾನ ಮಂದಿ ಬತ್ತು. ಹೌದು ಎಲ್ಲಾ ಕಾರ್ಯ ಮುಗಿಸಿ ಹೌದು 4 ಮಂದಿ ಹಿರಿಯಾರು ಹೇಳ್ತಾರ. ಏನತ್ತ ಏನು ಹೇಳ್ತಾರ? ಹೌದು ಕೇಳು. ಹೇಳು. ಹೆಂಡತಿ ಸತ್ತ ಮ್ಯಾಲ ಗಂಡಗ ಬತ್ತು ದೊಡ್ಡ ಹೈರಾಣ, ಮೂರು ಜನಕ್ಕ ಬಿಟ್ಟು ಮತ್ತೊಂದು ಆಗಬ್ಯಾಡ ಮಡದೀನ, ಸಮಾಧಾನ ನಿನ್ನ ಮ್ಯಾಲ ಮುಣದಾನ ಮುಕ್ಕಣ್ಣ, ಊರು ಜನ ಹೇಳರು ಸಮಾಧಾನ ನಿನ್ನ ಮ್ಯಾಲ ಮುಣದಾನ ಮುಕ್ಕಣ್ಣ, ಸಭಾ ಕೋಡೆನ ಹಾಡೆ ಮಲ ತಾಯ ಮಕ್ಕಳ ಕಥನ, ಸಭಾ ಕೋಡೆನ ಹಾಡೆ ನಾನ ಮಲ ತಾಯ ಮಕ್ಕಳ ಕಥನ. ನೋಡ್ತಮ್ಮ, ಮಗಳ ವಯಸ್ಸಿಗೆ ಬಂದಾಳ, ಭಾಳ ಇನ್ನೊಂದು 2 ವರ್ಷ ಆದ್ರೆ ಮಗಳಿಗೆ ಲಗ್ನ ಮಾಡಿ ಕೊಟ್ಟ ಕಳಿಸೋನತ್ತ. ಹೌದು ಮಕ್ಕಳು ಸಣ್ಣ ಅದಾವ, ಹುಚ್ಚ ತನಕ ಬಿದ್ದು ಮತ್ತೊಂದು ಆದಪ್ಪ ಅಂದ್ರ ಬಹಳ ಹೈರಾಣ ಅದ. ಮಕ್ಕಳು ಮಾರಿ ನೋಡಿ ನೀ ದಿನ ಯಾಳೆ ಗಳಿ. ಹೌದು ಅವಸರು ಮಾಡಿ ಮತ್ತೊಂದು 4 ಹೋಗಬೇಡ, ಇದೊಂದು ಗಚ್ಚಿ ಮಾತತ್ ಹೇಳಿ 4 ಮಂದಿ ಹಿರಿಯರು ಕೂಡಿ ಅವನಿಗೆ ಹೇಳಿ ಹೋದ್ರು. ಹೌದು ಎಲ್ಲರೂ ಹೋದ್ರು. ಹೌದು ಅವ್ರವ್ರ ಮನೆಗೆ ಹೋದ್ರು. ಮಕ್ಕಳ ಕರ್ಕೊಂಡು ಅಂಗಳದಾಗ ಕೂತ. ಹೌದು ಕಣ್ಣಾನ ನೀರು ಸುರಿಸ್ತಾನ. ಹೌದು ಮಡದಿ ಇಲ್ಲ, ಭಾಗ್ಯದ ಲಕ್ಷ್ಮಿ ಆಗಲಿ ಹೋಗ್ಯಾಳ. ಹೌದು ಅದಕ್ಕೆ ಬಸಣ್ಣ ಇಲ್ಲಿ ತಂದಿದೊಂದು ಹೈರಾಣ ಇದ್ರೆ ಮುಂದೆ ಮಕ್ಕಳದೊಂದು ಹೈರಾಣ ಇತ್ತು. ಹೌದು ಏನಾಯ್ತು? ಏನಿಪ್ಪ? ತಾಯಿ ಸತ್ತ ಮ್ಯಾಲ ತಬ್ಬಲಿ ಮಕ್ಕಳ ಗೋಳೇನ,
ಜಾಣ ಕರ್ಕೊಂಡು ತಮ್ಮದೇರನ ಮಾಡಿ ಉಣ್ಣುತ್ತಿದ್ದು ಹಸಿ ಬಿಸಿ ಅನ್ನ ಹಗಲು ಬಲು ಜಾಣ ಕರ್ಕೊಂಡು ತಮ್ಮದೇರನ ಮಾಡಿ ಉಣ್ಣುತ್ತಿದ್ದು ಹಸಿ ಬಿಸಿ ಅನ್ನ ಸಭಾ ಅಡೆ ಹೇಳನಾಲ ಮನದಾಯ ಮಕ್ಕಳನ ಕಥನ ಸಭಾ ಕೋಡೆನ ಅಡೆ ಹೇಳನಾಲ ಮನದಾಯ ಮಕ್ಕಳನು ಕಥನ ಪುಣ್ಯ ಗಪ್ಪ್ಯಾಂಗ ಕುಂತಿತ್ತು ಭಗವಾನ ಮತ್ತೊಂದು ಮಾಡಿಕೊಂಡು ಮದುವಿನ ಮೊದಲೇ ಬಡತನ ಗಂಡ ಸಮಾಧಾನ ಇವನ ಮ್ಯಾಲ ಬಿದ್ದಂಗ ಎಮ್ಮಿ ಕ್ವಾಣ ಮೊದಲೇ ಬಡತನ ಗಂಡ ಸಮಾಧಾನ ಇವನ ಮ್ಯಾಲ ಬಿದ್ದಂಗ ಎಮ್ಮಿ ಕ್ವಾಣ ಸಭಾ ಕೋಡೆರಲೇನ ಅಡೆ ಎಳನಾಲ ಮಲತಾಯ ಮಕ್ಕಳನು ಕಥನ ಸಭಾ ಕೋಡೆರಲೇನ ಅಡೆ ಎಳನಾಲ ಮಲತಾಯ ಮಕ್ಕಳನು ಕಥನ ತಾಯಿ ಬಂದ ಮ್ಯಾಲ ತಂದಿದು ಬದಲಾಯ್ತ್ರಿ ಲಕ್ಷಣ ಪಾಲಿಗೆ ಕೊಟ್ಟಂಗೋ ಮಕ್ಕಳ ಜೀವನ ಹಬ್ಬ ಹರಿದೀನ ಊರಗ ಮಾಡಿ ಭಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನ ಹಬ್ಬ ಹರಿದೀನ ಊರಗ ಮಾಡಿ ಭಾನ ಮಕ್ಕಳ ಬಾಯಿಗೆ ಹೋಳಿಗೆ ಅಂದ್ರ ಪಾವನ ಮಲದಾಯ ಮಕ್ಕಳ ಕಥನ ಸಮ ಬೋಳರೇನ ಅಳೆಯನಾನ ಮಲದಾಯ ಮಕ್ಕಳ ಕಥನ ಹಿರಿಯ ಮಗನಿಗೆ ಹಡದವನ ನೆನಪೈತ್ರಿ ಒಂದಿನ ತಾಯಿ ಸೇರಿ ನೋಡಿ ಗೋರ್ಯಾಡಿ ಅಳತಾನ ಮಧ್ಯಾಹ್ನ ಯಾವ ಕಾರಿ ನಮನ ಬರ್ತೇವ್ ನಿಂದ ತಾನ ನಮ್ಮ ಜೀವ ಬೇಡ್ಯಾದ ಹೋಳಿಗೆ ಬಾನ ಯಾವ ಕಾರಿ ನಮನ ಬರ್ತೇವ್ ನಿಂದ ತಾನ ನಮ್ಮ ಜೀವ ಬೇಡ್ಯಾದ ಹೋಳಿಗೆ ಬಾನ ಸಭಾ ಕೋಡೆರಲೇನ ಅಡೆ ಎಳನಾಲ ಮಲತಾಯ ಮಕ್ಕಳನು ಕಥನ ಸಭಾ ಕೋಡೆರಲೇನ ಅಡೆ ಎಳನಾಲ ಮಲತಾಯ ಮಕ್ಕಳನು ಕಥನ ಒಬ್ಬಲಿ ಮಕ್ಕಳಿಗೆ ಮಲತಾಯಿ ಇರಬೇಕ್ರಿ ಕಾಜಿನ ಚಂದಾಗಿ ಭಗವಂತ ಇಡುತ್ತಾನ್ರಿ ನಿಮ್ಮ ಮಗನ ಮಾಡಿ ವಂದನ ಮುಗಿಸಿ ಕ್ಯಾಲಿನ ಬಳಗ ನೂರ ನಂದನ ಕವನ ಮಾಡಿ ವಂದನ ಮುಗಿಸಿ ಕ್ಯಾಲಿನ ಬಳಗ ನೂರ ನಂದನ ಕವನ ಸಭಾ ಕೋಡೆರಲೇನ ಅಡೆ ಎಳನಾಲ ಮಲತಾಯ ಮಕ್ಕಳ ಕಥನ ಸಭಾ ಕೋಡೆರಲೇನ ಅಡೆ ಎಳನಾಲ ಮಲತಾಯ ಮಕ್ಕಳ ಕಥನ
ಅಣ್ಣ ಇವು ರೊಕ್ಕ ಕೊಟ್ಟವ್ರ ಹೆಸರೇನ್ರಿ? ಬರ್ರಿಪ್ಪ ಬರ್ರಿ ಹಂಗೆ ನೋಡಲಿ ತಾಯಿದ ರೊಕ್ಕ ಕೊಡ್ಲಕತ್ರ ನೋಡ್ರಿ ಅದಕ್ಕಲ್ಲಿ ಮಲ್ತಾಯಿ ಮಕ್ಕಳ ಪದ್ಯ ಹಾಡೋದ್ರಿ. ಇನ್ನ ಭಾಳ ಇತ್ರಿ ಈಗ ಎಲ್ಲ ದಾಂಧೆ ಮಾಡತ್ರ ಮಂದಿ. ಯಾವ ನಿಂಗಪ್ಪಣ್ಣ ಹಿರಿಯ ಕುರುಬರು ಇವರಾದ್ರೆ 201 ರೂಪಾಯಿ ಕೊಟ್ಟಾರ. ಮತ್ರಿ ಯಾವ ಸಂಗಪ್ಪಣ್ಣ ಪಂಚಗೋಳ 501 ರೂಪಾಯಿ ಕಲಾ ಕಾಣಿಕೆನ ಕೊಟ್ಟಾರ. ಅಂತ ಹಿರಿಯರು ಅವ್ರು ಮತ್ತೊಬ್ರು ಯಾರ ಬಂದು ಹಾಕಿ ಹೋಗ್ಯಾರ್ರಿ. ಅಂತ ಹಿರಿಯರ ಆಶೀರ್ವಾದ ಸದಾ ಈ ಸಣ್ಣ ಮಗನ ಮೇಲೆ ತಿಳ್ಕೊಂಡು ಅವ್ರು ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ಸ್ವೀಕಾರ ಮಾಡೋಣ. ಏಯ್ ಪರಬ್ರಹ್ಮಂ ಪರಶಿವಂ ಪರವೇಷ್ಟಿತಂ ಪರಾತ್ಮಕಂ ಪಂಚಭೂತಂ ಪಂಚತತ್ವಂ ಪ್ರಕೃತಿ ಮಾಲಕಂ ಪರಮಗುರುವಂ ಪರಮಪೀರಂ ಗುರುಗೌರಿ ಸೋಮಲಿಂಗಾಯ ನಮೋ ನಮಃ. ಯಾವ ರೀತಿ ಕಲಾಕಾಣಿಕೆಯಾಗಿ ಸೋಮಲಿಂಗೇಶ್ವರ ಗಾಯನ ಸಂಘ ಎಕ್ಕುಂಡಿ ಶಿವಶರಣ ಎಕ್ಕುಂಡಿ ಅವರು ಕಲಾಕಾಣಿಕೆ ಕೊಟ್ಟಿರ್ತಾರೆ.